ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರದೇಶದಲ್ಲಿ ನಡೀತಿರ್ತಕ್ಕಂತಹ ಯುದ್ಧ ಏನಿದೆಯೋ ಯುದ್ಧದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲ ಭಾಗದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ನೋಡ್ಬೋದು ಇವತ್ತು ಬೆಂಗಳೂರಿನ ಸಾಕಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಕಾರಣ ಅಷ್ಟೇ, ಸಿಲಿಂಡರ್ಗಳು ಸಪ್ಲೈ ಎಲ್ಲೂ ಕೂಡ ಆಗ್ತಾ ಇಲ್ಲ. ಬೆಂಗಳೂರು ಆಗ್ಬೋದು, ಹೊರಭಾಗದಲ್ಲಿ ಏನು ಸಿಲಿಂಡರ್ಗಳು ಸಪ್ಲೈ ಮಾಡುವಂಥ ಫ್ಯಾಕ್ಟ್ರಿಗಳು ಇರ್ತಾವೋ ದೊಡ್ಡ ದೊಡ್ಡ ಜಾಗಗಳಲ್ಲಿ ಎಲ್ಲೂ ಕೂಡ ಇಲ್ಲದಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿದ್ದಂತಹ ಹೋಟೆಲ್ಗಳಲ್ಲಿ ಸದ್ಯಕ್ಕೆ ಮೊನ್ನೆವರೆಗೂ ಕೂಡ ಸಿಲಿಂಡರ್ಗಳೇನು ಸ್ಟಾಕ್ ಇಟ್ಕೊಂಡಿದ್ರು ಅವೆಲ್ಲವೂ ಕೂಡ ಖಾಲಿಯಾಗಿದ್ದಾವೆ. ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ವ್ಯಾಪಾರ ವಹಿವಾಟು ಮಾಡ್ತಿದ್ದಂಥ ಹೋಟೆಲ್ಗಳು ಇವತ್ತು ಸಂಪೂರ್ಣವಾಗಿ ಕ್ಲೋಸ್ ಆಗುವಂಥ ಕೆಲಸ ಆಗಿರುವಂಥದ್ದು. ಸದ್ಯಕ್ಕೆ ಈಗ ನಾನು ರಾಜಾಜಿನಗರ 3rd ಬ್ಲಾಕ್ನಲ್ಲಿರುವಂಥದ್ದು ಅಂಬಿಕಾ ಹೋಟೆಲ್. ಈ ಒಂದು ಹೋಟೆಲ್ಲು ವೆಜ್ಜು ಫುಡ್ಡನ್ನು ವಿತರಣೆ ಮಾಡುವಂಥದ್ರಲ್ಲಿ ಗ್ರಾಹಕರನ್ನು ಸೆಳೆಯುವಂಥ ಕೆಲಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಗ್ರ್ಯಾಂಡ್ ಹೋಟೆಲ್ ಅಂಬಿಕಾ ಗ್ರ್ಯಾಂಡ್ ಹೋಟೆಲ್ಲು ಸದ್ಯಕ್ಕೆ ನಿನ್ನೆ ಸಿಲಿಂಡರ್ ಕ್ಲೋಸ್ ಆಗಿದ್ದಂತಹ ಕಾರಣದಿಂದಾಗಿ ಇಲ್ಲಿ ಹೋಟೆಲ್ ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂಥ ಕೆಲಸ ಆಗಿದೆ. ನೋಡ್ಬೋದು, ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಶುಚಿತ್ವ ಕಾರ್ಯವನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು ಮಾಡ್ತಿರೋದು ಒಂದು ಕಡೆ ಆದರೆ ಚೇರ್ಗಳೆಲ್ಲವೂ ಕೂಡ ಈ ಗ್ರಾಹಕರ ಈ ಒಂದು ಸಂದರ್ಭದಲ್ಲಿ ಊಟವನ್ನು ಮಾಡುವಂಥ ಸಂದರ್ಭ ಆಗಿತ್ತು. ಸದ್ಯಕ್ಕೆ ಈ ಒಂದು ಹೋಟೆಲ್ನಲ್ಲಿ ಸದ್ಯಕ್ಕೆ ಗ್ರಾಹಕರು ಇಲ್ಲ, ಜೊತೆಗೆ ಒಳಗಡೆ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳು ಕೂಡ ಇಲ್ಲ. ಕಾರಣ ಅಷ್ಟೇ, ಸಿಲಿಂಡ್ರು ಸಪ್ಲೈ ಆಗದೆ ಇರುವಂಥ ಕಾರಣದಿಂದಾಗಿ ನಿನ್ನೆಯಿಂದಲೇ ಈ ಒಂದು ಹೋಟೆಲ್ ಸ್ಥಗಿತ ಆಗಿರುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ಇಲ್ಲೆಲ್ಲವೂ ಕೂಡ ಫಿಲ್ ಆಗ್ತಾ ಇತ್ತು, ಅಡುಗೆ ಮಾಡುವಂಥ ಕೆಲಸ ಆಗ್ತಾ ಇತ್ತು. ದೋಸೆ, ಅನ್ನ, ಸಾಂಬಾರು ಸೇರಿದಂತೆ ಗ್ರಾಹಕರಿಗೆ ಅಗತ್ಯವಾದಂತಹ ಊಟ ಸಪ್ಲೈ ಮಾಡುವಂಥ ಕೆಲಸ ಈ ಒಂದು ಜನರು ಇಲ್ಲಿ ಒಳಗಡೆ ಇದ್ದಂಥ ಜನರು ಕೂಡ ಮಾಡ್ತಾ ಇದ್ರು. ನೋಡ್ಬೋದು, ಇಲ್ಲಿ ಇದೆಲ್ಲವೂ ಕೂಡ ಖಾಲಿಯಾದಂಥ ಕಾರಣದಿಂದಾಗಿ ಶುಚಿತ್ವ ಕಾರ್ಯದಲ್ಲಿ ಸದ್ಯಕ್ಕೆ ತೊಡಗಿರುವಂಥದ್ದು. ಜೊತೆಗೆ ಈ ಒಂದು ಪರಿಸ್ಥಿತಿಗೆ ಕಾರಣ ಗೊತ್ತೇ ಇದೆ, ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಜೊತೆಗೆ ಸದ್ಯಕ್ಕೆ ಈ ಒಂದು ಅಂಬಿಕಾ ಹೋಟೆಲ್ನಲ್ಲಿ ಈ ಪರಿಸ್ಥಿತಿ ಸಂಬಂಧಪಟ್ಟಾಗೆ ಇಲ್ಲಿರುವಂತಹ ಮಾಲೀಕರನ್ನು ಕೇಳ್ತಾ ಹೋಗೋಣ, ಏನಾಯಿತು ಎನ್ನುವಂಥ ನಿಟ್ಟಿನಲ್ಲಿ. ಯಾವಾಗಿಂದ ಗ್ಯಾಸ್ ಸಪ್ಲೈ ಆಗಿಲ್ಲ, ಇಲ್ಲಿನ ಸಮಸ್ಯೆಗಳನ್ನು ಕೇಳ್ತಾ ಹೋಗೋಣ. ಮೇಡಮ್, ಏನಾಯಿತು ಸದ್ಯಕ್ಕೆ, ಯಾವತ್ತಿಂದ ನಮ್ಗೆ ಗ್ಯಾಸ್ ಸಪ್ಲೈ ಆಗಿಲ್ಲ? ಈಗ ಗ್ರಾಹಕರು ತುಂಬಿದಂಥ ಈ ಒಂದು ಜಾಗದಲ್ಲಿ ಇವತ್ತು ಖಾಲಿ ಹೊಡಿತಾ ಇದೆ, ಏನಾಗ್ಬೋದು ಅಂತೇಳಿ? ಏನಾಗ್ಬೋದು ಅಂದರೆ ಕಷ್ಟ ಆಗುತ್ತೆ. ಸಂಬಳ ಟೈಮ್, ರೆಂಟ್ ಕಟ್ಟಬೇಕು, ಸ್ಟಾಫ್ ರೂಮ್ ಹುಡುಗದ್ದೆಲ್ಲ ರೆಂಟ್ ಕಟ್ಟಬೇಕು. ಈ ಟೈಮಿಗೆ ಹಿಂಗಾದ್ರೆ ನಮಗೆ ಕಷ್ಟ ಆಗುತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗಿರೋರಿಗೆ ಕಷ್ಟನೇ ಅಲ್ಲ. ನಿಮಗೆ ಗ್ಯಾಸ್ ಸಿಲಿಂಡರ್ ಯಾವತ್ತು ಕ್ಲೋಸ್ ಆಯಿತು ಮೇಡಮ್? 2 ದಿನ ಆಯ್ತು ನಮ್ಗೆ ಕೊಟ್ಟಿಲ್ಲ. ನಾವು ಅಡ್ಜಸ್ಟ್ ಮಾಡಿದೆ, ಒಂದಿನ ಅಲ್ಲಿಂದ ಇಲ್ಲಿಂದ ತಂದು ಇವತ್ತರ ಗ್ಯಾಸೇ ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಕೇಳಿದ್ರು ಮೇಡಮ್? ಹೆಚ್ಚುವರಿ ತಗೊಳ್ಳುವಂತ 1 ಲಕ್ಷ ರೂಪಾಯಿ ಕೊಟ್ಟರು ಕೊಡಲ್ಲ ಅಂತ ಹೇಳ್ಬಿಟ್ರು. ಏನು ಸಿಲಿಂಡರ್ಗೆ ಸದ್ಯಕ್ಕೆ ಎಲ್ಲೂ ಸ್ಟಾಕ್ ಇಲ್ಲ. ಇರುವಂತ ಕೆಲವ್ರ ಕಡೆ ಎಲ್ಲ ಮಾಡ್ತಿದ್ದಾರೆ ಮೇಡಮ್, ಈಗಲೂ ಕೂಡ ಮಾಡ್ತಿದ್ದಾರೆ, ನನಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ಹತ್ರ ಗ್ಯಾಸ್ ಇಲ್ಲ. ಯಾಕಂದ್ರೆ ನೀವು ಕೂಡ ಬಾಡಿಗೆ ರೆಂಟ್ ಕಟ್ಟಬೇಕು, ಅಡ್ವಾನ್ಸ್ಗಳನ್ನು ಮಾಡಿರ್ತೀರಾ, ಸಾಕಷ್ಟು ಸಿಬ್ಬಂದಿಗಳನ್ನ ಇಟ್ಕೊಂಡಿರ್ತೀರಾ, ಬಟ್ಟರ್ಗೆ ಹೆವಿ ಕಾಸ್ಟ್ ಕೂಡ ಕೊಡಬೇಕಾಗತ್ತೆ. ಒಂದಿನ 2 ದಿನ ಇಲ್ಲದೇ ಇದ್ರೂ ಕೂಡ ಅದರ ಬೆಲೆ ತೆರಬೇಕಾಗಿರೋದು ನೀವೇ. ಈಗಾದ್ರೆ ಹೇಗೆ ಅಂತ ಹೇಳಿ? ಎಲ್ಲರೂ ದೊಡ್ಡವರು ಇದ್ದಾರೆ, ಅವ್ರು ಹೇಳ್ಬೇಕು. ಇವಾಗ ನಾವು ಹೆಂಗೆ ಹೇಳ್ಬೇಕು? ನಾವು ಒಬ್ಬರೇ ಹೇಳಿದ್ರೆ ಹೆಂಗೆ? ಎಲ್ಲರೂ ಕುತ್ಕೊಂಡು ಮಾತಾಡ್ಬೇಕು. ಮೇಡಮ್, ಈ ಒಂದು ಸಂದರ್ಭದಲ್ಲಿ ಊಟದ ಸಮಯ, ನಾನು ಈ ಹಿಂದೆಯೂ ಕೂಡ ಈ ಹೋಟೆಲ್ನ ನಾನು ತಿಂದು ಹೋಗಿರುವಂಥ ಕೆಲಸ ಆಗಿದೆ. ಅದ್ಭುತವಾದಂಥ ರುಚಿ ಕೂಡ ಕೊಡ್ತಾ ಇದ್ರು, ನೀವು ಕೂಡ ಕೊಡ್ತಾ ಇದ್ರಿ. ಆದರೆ ಖಾಲಿ ಇದೆ, ಒಂದು ಫೀಲ್ ಅನ್ಸಲ್ವಾ? ಬೇಜಾರಾಗುತ್ತೆ. ಏನು ಮಾಡ್ಬೇಕು ಹೇಳಿ? ಹೋಟ್ಲು ಕ್ಲೋಸ್ ಇದೆ ಅಂದರೆ ನಮಗೆ ಬೇಜಾರಾಗುತ್ತೆ. ಎಷ್ಟು ಆಗ್ತಿತ್ತು ಮೇಡಮ್ ಪ್ರತಿನಿತ್ಯ, ಅಂದರೆ ಈ ಒಂದು ಸಮಸ್ಯೆ ಬರೋಕ್ಕೂ ಮುಂಚೆ? ಒಂದು 80 ತನಕ ಬರುತ್ತೆ ಸರ್. 80, 1 ಲಕ್ಷ. ಆಮೇಲೆ ಇವಾಗ ಸ್ವಲ್ಪ ಸಮರ್ ಬೇರೆ ಅಲ್ಲ, ಜ್ಯೂಸು ಚಾಟ್ಸು ಜಾಸ್ತಿ ಹೋಗ್ತಿತ್ತು. ಇವಾಗ ಅದನ್ನು ಪ್ರಾಬ್ಲಮ್ ಆಯ್ತಲ್ಲ. ಒಂದಿನ ಬಿಸ್ನೆಸ್ ನಮ್ದು ಹೋಯ್ತು ಇವಾಗ. ಅಂದರೆ ಕೇಂದ್ರ ಸರ್ಕಾರ ಆಗ್ಬೋದು ಸೇರಿದಂತೆ ಮಧ್ಯಪ್ರಾಚ್ಯದಿಂದ ನಿಮ್ಗೆ ಗೊತ್ತೇ ಇದೆ, ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಂದ ಸಪ್ಲೈ ಆಗ್ತದಂಥ ಗ್ಯಾಸ್ಗಳು ಇಲ್ಲಿಗೆ ಬರ್ತಿಲ್ಲ ಅನ್ನುವಂಥದ್ದು. ಅಂದರೆ ಕೇಂದ್ರ ಸರ್ಕಾರ ಅದು ಯಾವ್ದು ಗೊತ್ತಿಲ್ಲ, ನಮ್ಗರೆ ಗ್ಯಾಸ್ ಕೊಟ್ಟಿಲ್ಲ. ಅದು ಯಾವ ಕಡೆಯಿಂದ ಆಗಿದೆ ಅಂತ ನಾವು ಯಾರ ಮೇಲೂ ಡಿಪೆಂಡ್ ದೂರ ಹೇಳ್ಬಾರ್ದಲ್ಲ. ನಮ್ಗರೆ ಗ್ಯಾಸ್ ಕೊಟ್ಟಿಲ್ಲ, 2 ದಿನದ ಗ್ಯಾಸ್ ಕೊಟ್ಟಿಲ್ಲ. ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಆಗ್ಬೋದು, ರಾಜ್ಯ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಏನೊಂದು ಮನವಿ ಸಲ್ಲಿಸ್ಬೋದು ಮೇಡಮ್? ಆದಷ್ಟು ಬೇಗ ಇದು ಪರಿಹಾರ ಮಾಡಿ. ಎಷ್ಟೋ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಇದೇ ರೀತಿಯಾದಂಥ ಇನ್ನೊಂದು 2 ದಿನ ಸಮಸ್ಯೆ ಹಿಂಗೆ ಉದ್ಭವ ಆದರೆ ಏನು ಕತೆ ಅಂತೇಳಿ? ಮತ್ತೆ ಬರಲ್ಲ ಅಣ್ಣ, ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾನು. ಇವಾಗ ನನ್ಗೆ ಬೇರೆ ಎಲ್ಲಿ ಇನ್ಕಮ್ ಬರಲ್ಲ, ನಾನು ಇಲ್ಲಿದೆ ಕೊಡಬೇಕು. ನಾನು ಕೊಟ್ಟಿಲ್ಲ ಅಂದರೆ ಅವ್ರು ಬಿಟ್ಟು ಹೋಗ್ತಾರೆ. ಆಮೇಲೆ ಭಟ್ರು ಒಂದು ಕೈ ರುಚಿಯನ್ನು ಗ್ರಾಹಕರೆಲ್ಲರೂ ಕೂಡ ಒಪ್ಕೊಂಡಿರ್ತಾರೆ. ಆ ಕೈ ರುಚಿ ಇಲ್ಲಾಂದ್ರೂ ಕೂಡ ಸಮಸ್ಯೆ ಆಗ್ಬೋದು. ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಅವ್ರು ಸೆಟ್ ಆಗಿರ್ತಾರೆ. ಇವಾಗ ಸ್ವಲ್ಪ ಚೇಂಜ್ ಆದರೆ ಕಸ್ಟಮರು ಜೋರಾಗಿ ಮಾಡ್ತಾರೆ. ಇದು ಬೇಡ, ಆದಷ್ಟು ಬೇಗ ಇದು ಏನದ ಪರಿಹಾರ
ಅಂದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದೊಂದು ರೀಸನು. ಬಟ್ ನಿಮ್ಮ ಹೊಟ್ಟೆ ಮೇಲೆ ಬರೆ ಎಳೆಯೋದಂತೂ ಗ್ಯಾರಂಟಿ ಈ ಥರ ಆದರೆ. ಹೌದು. ನಮ್ಮ ಹೊಟ್ಟೆ ಮೇಲಲ್ಲ, ಎಲ್ಲ ಹುಡುಗರು ಹೊಟ್ಟೆ ಮೇಲೂ ಹೊಡೆದಂಗಾಗುತ್ತೆ. ನೋಡಿದ್ರಲ್ಲ, ಅಂಬಿಕಾ ಹೋಟೆಲ್ ಏನು ರಾಜಾಜಿನಗರದಲ್ಲಿರುವಂಥ ಅಂಬಿಕಾ ಹೋಟೆಲ್ ಸಿಬ್ಬಂದಿಗಳೆಲ್ಲರೂ ಕೂಡ ನಾನು ತೋರಿಸ್ತೀನಿ ನೋಡಿ. ಇಲ್ಲಿದ್ದಂಥ ಎಲ್ಲ ಸಿಬ್ಬಂದಿಗಳು ಕೂಡ ಒಂದಿಲ್ಲೊಂದು ಕೆಲಸದಲ್ಲಿ ತೊಡಗ್ತಾ ಇದ್ರು. ಒಬ್ಬರು ವಾಷಿಂಗ್ ಆಗ್ಬೋದು, ಒಬ್ಬರು ಸಪ್ಲೈ ಆಗ್ಬೋದು, ಊಟ ಬಡಿಸುವಂಥದ್ದಾಗ್ಬೋದು, ತಟ್ಟೆ ತೊಗೊಂಬಂದು ಕೊಡುವಂಥದ್ದಾಗ್ಬೋದು, ಗ್ಯಾಸನ್ನು ಅಂದರೆ ಜ್ಯೂಸ್ಗಳನ್ನು ರೆಡಿ ಮಾಡಿ ಗ್ರಾಹಕರು ಕೊಡುವಂಥದ್ದಾಗ್ಬೋದು, ಎಲ್ಲರೂ ಕೂಡ ಒಂದಿಲ್ಲೊಂದು ಕಾರ್ಯದಲ್ಲಿ ತೊಡಗಿದ್ರು. ಆದರೆ ನಿನ್ನೆಯಿಂದ ಎಲ್ಲರಿಗೂ ಕೂಡ ಕೆಲಸ ಇಲ್ಲ. ಆದರೆ ಇದೇ ಹೋಟೆಲ್ನಲ್ಲಿ ಕೆಲಸಕ್ಕಿರುವಂಥ ಕಾರಣದಿಂದಾಗಿ ಹೋಟೆಲ್ನ ಮಾಲೀಕರು ಇವರೆಲ್ಲರಿಗೂ ಕೂಡ ಕೈನಿಂದ ಸಂಬಳ ಕೊಡಬೇಕಾದಂಥ ಅಗತ್ಯ ಇದೆ. ಆದರೆ ಗ್ಯಾಸ್ ಸಿಲಿಂಡರ್ ಒಂದು ಸಪ್ಲೈ ಆಗಿದ್ದರೆ ಎಲ್ಲರಿಗೂ ಕೂಡ ಕೆಲಸ ಇರ್ತಾ ಇತ್ತು. ಜೊತೆಗೆ ಗ್ಯಾಸ್ ಹೋಟೆಲ್ನಲ್ಲಿ ಗ್ರಾಹಕರು ಕೂಡ ತುಂಬಿರ್ತಾ ಇದ್ರು. ಇದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗ್ತಾ ಇತ್ತು. ಆದರೆ ಗ್ಯಾಸ್ ಸಿಲಿಂಡರ್ ಒಂದು ಇಲ್ಲದಂಥ ಕಾರಣದಿಂದಾಗಿ ಹೋಟೆಲ್ಗಳು, ಇದೊಂದೇ ಹೋಟೆಲ್ ಅಲ್ಲ, ಸದ್ಯಕ್ಕೆ ನಾನು ತೋರಿಸಿರೋದು ಒಂದು ಎಕ್ಸಾಂಪಲ್ ಹೋಟೆಲ್ಲು, ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಇಲ್ಲಿನ ಹೋಟೆಲ್ ಮಾಲೀಕರು ಸೇರಿದಂತೆ ಅವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಅಂದರೆ ಸಿಬ್ಬಂದಿಗಳು ಇದ್ದಾರಲ್ಲ, ಅವ್ರಿಗೂ ಕೂಡ ಊಟ, ಅನ್ನ, ಸಂಬಳ ಎಲ್ಲವೂ ಕೂಡ ಸಿಗುತ್ತೆ, ನನಗೂ ಕೂಡ ಲಾಸ್ ಆಗಲ್ಲ ಎನ್ನುವಂಥ ಮನವಿಯನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಶಮನ ಏನಾಗ್ತಾ ಇದೆ, ಸಮಸ್ಯೆಗಳೇನಾಗ್ತಾ ಇದೆಯೋ, ಸಿಲಿಂಡರ್ ಸಪ್ಲೈ ಯಾಕೆ ಆಗ್ತಾಯಿಲ್ಲ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಬಗೆಹರಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಮಗೂ ಕೂಡ ಹೊಳಿತು ಆಗುತ್ತೆ ಎನ್ನುವಂಥ ಅಳಲನ್ನು ನಮ್ಮ ಜೊತೆಗೆ ಒಟ್ಟಾರೆಯಾಗಿ ತೋರಿಸ್ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ NS ಗುಡಿಗೇರಿ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು ತಟ್ಟಿರುವಂಥದ್ದು. ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಹೋಟೆಲ್ಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾದ ಕಾರಣ ಆಹಾರಗಳು ಏನಿದೆ ಅಂದರೆ ದಿನಕ್ಕೊಂದೊಂದು ಮೆನು ಇರುತ್ತೆ, ಅದನ್ನು ಕೂಡ ಸ್ಟಾಪ್ ಮಾಡಿರುವಂಥದ್ದು. ಅಂದರೆ ಎಣ್ಣೆಗಳಲ್ಲಿ ಕರಿದ ತಿಂಡಿಗಳನ್ನು ಯಾವುದನ್ನು ಕೂಡ ತಯಾರಿ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಅಂದರೆ ರೈಸ್ ಐಟಮ್ಸ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ದೋಸೆ, ಈ ರೀತಿಯಾದಂತಹ ತಿಂಡಿಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಹೋಟೆಲ್ನಲ್ಲಿ ಇದ್ದೀನಿ, ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಪ್ರತಿ ಬಾರಿ ಕೂಡ ಅಂದ್ರೆ ಹೋಟೆಲ್ಗಳಲ್ಲಿ ಹೆಚ್ಚಿನ ರೀತಿಯ ಗ್ರಾಹಕರು ಇರ್ತಾರೆ. ಆದ್ರೆ ಈ ರೀತಿಯಾದಂತಹ ಬಿಕ್ಕಟ್ಟಿನ ಪರಿಣಾಮದಿಂದಾಗಿ ಬಹುತೇಕ ಮಂದಿ ಹೋಟೆಲ್ಗೆ ಬರುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ವಾಣಿಜ್ಯ ಬಳಕೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈಗಾಗಲೇ ಹೋಟೆಲ್ನಲ್ಲಿ ಕೂಡ ತಿಂಡಿಗಳಿಗೆ ಅಂದ್ರೆ ತಯಾರಿ ಮಾಡೋದಕ್ಕೆ ಬಹುತೇಕವಾದಂತಹ ಸಮಸ್ಯೆಗಳು ಕೂಡ ಉಂಟಾಗಿರುವಂತೆ ಈಗಾಗಲೇ ಕದಂಬ ಹೋಟೆಲ್ ಆಗಿರ್ಬೋದು, ಶ್ರೀಕೃಷ್ಣ ಯೂನಿಯನ್ ಆಫ್ ಕದಂಬ ಆಗಿರ್ಬೋದು, ಬಹುತೇಕವಾಗಿ ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಗೋಡಂಗಳಲ್ಲಿ ಸ್ಟಾಕ್ ಇರುವಂತಹ ಗ್ಯಾಸ್ಗಳು ಬರದೇ ಇರೋ ಕಾರಣಕ್ಕಾಗಿ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇಲ್ಲ. ಸೊ ಇರುವಂತಹ ಗ್ಯಾಸ್ಗಳಲ್ಲಿ ಈಗಾಗಲೇ ತಿಂಡಿಗಳನ್ನ ತಯಾರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಹೆಚ್ಚು ಅಂದರೆ ಇಡ್ಲಿ ಆಗಿರ್ಬೋದು, ದೋಸೆ ಐಟಮ್ಸ್ ಆಗಿರ್ಬೋದು, ರೈಸ್ ಐಟಮ್ಸ್ಗಳಿಗೆ ಮಾತ್ರ ಒಂದು ಆದ್ಯತೆ ಕೊಡ್ತಾರೆ. ಬೆಂಗಳೂರು ಅಂದರೆ ಎಲ್ಲರಿಗೂ ಗೊತ್ತು, ಬೇರೆ ಬೇರೆ ಜಿಲ್ಲೆಗಳಿಂದ ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಮಾರ್ನಿಂಗ್ ಕೆಲಸಕ್ಕೆ ಹೋಗುವಾಗ ಆಗಿರ್ಬೋದು, ಮಧ್ಯಾಹ್ನ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಆ ತಿಂಡಿ ಆಗಿರ್ಬೋದು, ಊಟವನ್ನು ತಯಾರಿ ಮಾಡಿ ಅಂದರೆ ಅದನ್ನು ತಿನ್ನುವಷ್ಟು ಸಮಯಾವಕಾಶ ಇರಲ್ಲ. ಸೊ ಬಹುತೇಕ ಮಂದಿ ಒಂದು ಹೋಟೆಲ್ಗೆ ಡಿಪೆಂಡ್ ಆಗಿರ್ತಾರೆ. ಸದ್ಯ ಈ ರೀತಿಯಾದಂತಹ ಬಿಕ್ಕಟ್ಟಿನ ಪರಿಣಾಮದಿಂದಾಗಿ ಬಹುತೇಕ ಮಂದಿ ಈಗಾಗಲೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹೋಟೆಲ್ ಅಂದರೆ ಎಲ್ಲರಿಗೂ ಗೊತ್ತು, ಒಂದು ವೇಳೆ ಹೋಟೆಲ್ ಉದ್ಯಮ ನಿಂತೋದ್ರೆ ಈಗಾಗಲೇ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳ ವೇತನ ಅನ್ನೋದು ಕೂಡ ಅವರಿಗೆ ಕೊಡೋದಕ್ಕೆ ಕಷ್ಟಕರ ಪರಿಸ್ಥಿತಿ ಆಗುತ್ತೆ. ಯಾಕಂದರೆ ಗ್ರಾಹಕರು ಸಹಕರಿಸಬೇಕಂತ ಈಗಾಗಲೇ ಹೋಟೆಲ್ ಮಾಲೀಕರು ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 30-40ರಷ್ಟು ಈಗಾಗಲೇ ಕುಸಿತ ಕಂಡಿರುವಂಥದ್ದು. ಕಡಿಮೆ ಗ್ಯಾಸ್ ಬಳಸಿ ಹೆಚ್ಚು ಜನರಿಗೆ ಉಣಬಡಿಸುವುದಂತಹ ಚಿತ್ರಾನ್ನ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ವಾಂಗಿಬಾತ್ ಆಗಿರ್ಬೋದು, ಬಿಸಿಬೇಳೆ ಬಾತ್, ಇಂತಹ ತಿಂಡಿಗಳನ್ನು ಕೂಡ ಕೊಡುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಬಹುತೇಕ ಮಂದಿ ಬರುವವರು ಎಲ್ಲರೂ ಕೂಡ ಈ ರೀತಿಯಾದಂತಹ ತಿಂಡಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾದರೆ ಪ್ರತಿನಿತ್ಯ ಗ್ರಾಹಕರು ಹೇಗೆ ಬರ್ತಾ ಇದ್ದಾರೆ, ಯಾವೆಲ್ಲ ತಿಂಡಿಗಳನ್ನು ರೆಡಿ ಮಾಡಿಟ್ಟಿದ್ದಾರೆ? ಮ್ಯಾಮ್, ಈಗ ನೀವು ಬಿಲ್ ಕೌಂಟರಲ್ಲಿ ಇದ್ದೀರಾ, ಪ್ರತಿನಿತ್ಯಕ್ಕೆ ಹೋಲಿಸಿದ್ರೆ ಹೇಗಿದೆ? ಯಾಕಂದರೆ ನಿನ್ನೆಯಿಂದ ಕೂಡ ಈ ರೀತಿಯಾದಂತಹ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ಮೇಡಮ್, ಜನ ಬಂದು ಕೇಳ್ತಾ ಇರೋದು ಏನು ಮೆನು ಇದೆ, ಗ್ಯಾಸ್ ಖಾಲಿ ಆಗ್ತಿದೆ, ಹೋಟೆಲ್ ಕ್ಲೋಸ್ ಅಂತ ಕೇಳ್ತಾ ಇದ್ದಾರೆ. ಬಟ್ ನಾವು ಹೇಳ್ತಾ ಇರೋದು ಒಂದು ರೈಸ್ ಐಟಮ್ಸ್ ಆಗಿರ್ಬೋದು, ಒಂದು ಇಡ್ಲಿ ವಡ, ಸಮ್ ಲಿಮಿಟೆಡ್ ಐಟಮ್ಸ್ನ ಮಾತ್ರ ಇಟ್ಟಿದ್ದೀವಿ. ಬಟ್ ಕಸ್ಟಮರು ನಾವು ಹೇಳೋ ಐಟಮ್ಸ್ನ ಅವ್ರು ಲೈಕ್ ಮಾಡಲ್ಲ. ಅವ್ರಿಗೆ ಏನು ನೀಡಿರುತ್ತೆ, ಅವ್ರ ಹೆಲ್ತಿಗೆ ಏನು ಇದಿರುತ್ತೆ, ಡಯಟ್ ಫುಡ್ ಆಗಿರ್ಬೋದು, ಅವ್ರಿಗೆ ಬೆಳಗ್ಗೆ ಇದ್ದ ತಕ್ಷಣ ಬರೀ ಇಡ್ಲಿ ಆ ಥರದ ಲೈಟ್ ಫುಡ್ ಕೇಳ್ತಿರೋದ್ರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ಮೇಡಮ್. ರೈಸ್ ಐಟಮ್ಸ್ ಅಂದರೆ ಯಾರು ಕೂಡ ಮಾರ್ನಿಂಗ್ ಇಷ್ಟಪಡಲ್ಲ, ನಿಮಗೆ ಗೊತ್ತು. ನೀವೆಲ್ಲ ಈಗ ಅಂದರೆ ಹೋಟೆಲ್ ಉದ್ಯಮನ ನಡೆಸಬೇಕಾದ್ರೆ ನಿಮ್ಮ ಮಾಲೀಕರು ಕೂಡ ಯಾವುದು ಕಡಿಮೆ ಎಣ್ಣೆ ಇದೆ ಅದನ್ನು ಬಳಸೋಕೆ ಹೇಳಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಜನ ಬರದೇ ಇದ್ರೆ ಕಷ್ಟ ಆಗುತ್ತೆ. ಅಥವಾ ತಿಂಡಿಯಲ್ಲಿ ಬೆಲೆ ಏರಿಕೆ ಏನಾದರೂ ಆಗಿದೆಯಾ, ವೇರಿಯೇಷನ್ ಏನಾದರೂ ಆಗಿದೆಯಾ? ಇಲ್ಲ ಮೇಡಮ್, ಬೆಲೆ ಏರಿಕೆ ಏನೂ ಆಗಿಲ್ಲ. ಏನು ಬೆಲೆ ಇದೆಯೋ ಅದೇ ಬೆಲೆನೇ ಇದೆ. ಬಟ್ ಆದರೆ ಬಂದು ಕಸ್ಟಮರ್ ಕೇಳ್ತಾ ಇರೋದು ಹೋಟೆಲ್ ಕ್ಲೋಸ್ ಆಗ್ತಾ ಇದೆಯಾ, ನಾಳೆ ಇರುತ್ತಾ ಇರಲ್ವಾ ಅನ್ನೋ ಒಂದು ಸಮಸ್ಯೆನೇ ಅವರು ಹೇಳ್ತಾ ಇದ್ದಾರೆ ಮೇಡಮ್. ನೋಡಿದ್ರಲ್ಲ, ಯಾಕಂದ್ರೆ
ಯಾಕಂದರೆ ಈಗಾಗಲೇ ಆಯಿಲ್ ಐಟಮ್ಸ್ ಏನಿದೆ ಅದಕ್ಕೆ ಗ್ಯಾಸ್ ಬಹುತೇಕ ಜಾಸ್ತಿ ಇಳಿಯುತ್ತೆ. ಸೊ ಹೀಗಾಗಿ ರೈಸ್ ಐಟಮ್ಸನ್ನು ಮಾಡೋದಕ್ಕೆ ಎಲ್ಲ ಕೂಡ ಹೋಟೆಲ್ನ ಮಾಲೀಕರುಗಳು ನಿರ್ಧಾರ ಮಾಡಿರುವಂಥದ್ದಾದರೆ ಬಹುತೇಕ ಮಂದಿ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಡಯಟನ್ನು ಕೂಡ ಮೇಂಟೈನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ರೈಸ್ ಐಟಮ್ಸನ್ನು ಕಡಿಮೆ ತಿಂತಾರೆ. ಸೊ ಹೀಗಾಗಿ ಬಹುತೇಕ ಮಂದಿ ಹೋಟೆಲ್ಗೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ಅಭಾವದ ಕಾರಣ ಹೋಟೆಲ್ಗಳನ್ನು ಮುಚ್ಚುವ ಪರಿಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಕರ್ನಾಟಕ ಈಗಾಗಲೇ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಮಧ್ಯಪ್ರಾಚ್ಯ ಯುದ್ಧ ಸಂಬಂಧಪಟ್ಟಾಗೆ ವಿವಿಧ ದೇಶಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಇದೆಯೋ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳುವಂಥ ಕೆಲಸ ಆಗ್ತಾ ಇದೆ. ಮೊನ್ನೆಯಿಂದಲೇ ಬೆಂಗಳೂರಿಗೆ ಇರುವಂತಹ ಒಂದು ಹೋಟೆಲ್ಗಳೇನಿದ್ದಾವೋ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪರದಾಡುವಂಥ ಕೆಲಸ ಆಗ್ತಾ ಇದೆ. ನಿನ್ನೆ 3 ಸ್ಟಾರ್ ಹೋಟೆಲ್ನಲ್ಲೂ ಕೂಡ ಸೌದೆಯನ್ನು ಹೋಟೆಲ್ ಒಳಗಡೆ ಬಳಕೆ ಮಾಡಿಕೊಂಡು ಬಂದಂತಹ ಗ್ರಾಹಕರಿಗೆ ಬುಕ್ಕಿಂಗ್ ಆಗಿರುವಂಥ ಗ್ರಾಹಕರಿಗೆ ಸೌದೆ ಒಲೆಯ ಮೂಲಕವಾಗಿ ಅಡುಗೆ ಬಡಿಸಿ ಅವರಿಗೆ ಉಣಬಡಿಸುವಂಥ ಕೆಲಸ ಆಗಿತ್ತು. ಇದರ ಜೊತೆಗೆ ಸಣ್ಣ ಪುಟ್ಟ ಹೋಟೆಲ್ ಉದ್ಯಮಕ್ಕೂ ಕೂಡ ಸಾಕಷ್ಟು ಪೆಟ್ಟು ಬೀಳುವಂಥ ಕೆಲಸ ಆಗ್ತಾ ಇದೆ. ಈ ಮೂಲಕವಾಗಿ ಬೆಂಗಳೂರು ರಾಜಾಜಿನಗರ ಆಗ್ಬೋದು, ಮಲ್ಲೇಶ್ವರಂ ಆಗ್ಬೋದು, ಬಹುತೇಕ ಹೋಟೆಲ್ಗಳಲ್ಲಿ ಇದ್ದಂತಹ ಸ್ಟಾಕ್ ಇದ್ದಂತಹ ಗ್ಯಾಸ್ ಸಿಲಿಂಡರ್ ಎಲ್ಲವೂ ಕೂಡ ಖಾಲಿಯಾಗಿದ್ದಂತಹ ಕಾರಣದಿಂದಾಗಿ ಹೋಟೆಲ್ ಉದ್ಯಮವನ್ನು ಉಳಿಸಿ ಎನ್ನುವಂತಹ ಹೋರಾಟವನ್ನು ಇವತ್ತು ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ ರಸಪಾಕ ಹೋಟೆಲ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವನ್ನು ಮನವಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಏನು ಇಲ್ಲಿ ಇಟ್ಟಿದ್ದಾರಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನು, ಇವೆಲ್ಲವೂ ಕೂಡ ಖಾಲಿ ಸಿಲಿಂಡರ್ಗಳಾಗಿರುವಂಥದ್ದು. ಇಷ್ಟು ಖಾಲಿ ಸಿಲಿಂಡರ್ಗಳು ಒಂದೇ ದಿನಕ್ಕೆ ನಮ್ಮ ಹೋಟೆಲ್ನಲ್ಲಿ ಬಳಕೆ ಮಾಡ್ತಿದ್ವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹೋಟೆಲ್ ಉಳಿಬೇಕು ಅಂತಂದರೆ ಈ ಗ್ಯಾಸ್ ಸಿಲಿಂಡರ್ ಎಲ್ಲವೂ ಕೂಡ ಫಿಲ್ ಆಗಬೇಕು. ಇಲ್ಲದೇ ಇದ್ದರೆ ನಮ್ಮ ಹೋಟೆಲ್ ಉಳಿಯಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಮನವಿ ಮೂಲಕವಾಗಿ, ಹೋರಾಟದ ಮೂಲಕವಾಗಿ ಈ ರಸಪಾಕ ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂಥದ್ದು. ಸಿಬ್ಬಂದಿಗಳಿಗೆ ಇವತ್ತೊಂದು ದಿನಕ್ಕೆ ಅಷ್ಟೇ ಸೀಮಿತವಾದಂಥ ಕೆಲಸ, ನಾಳೆ ಇರೋದಿಲ್ಲ. ನೂರಾರು ಗ್ರಾಹಕರು ನಮ್ಮ ಹೋಟೆಲ್ಗೆ ಬಂದು ಊಟವನ್ನು ತಿಂದು ಹೋಗ್ತಾರೆ, ತಿಂಡಿಯನ್ನು ತಿಂದು ಹೋಗ್ತಾರೆ, ರಾತ್ರಿ ಊಟ ಇದ್ರೂ ಕೂಡ ತಿಂದು ಹೋಗ್ತಾರೆ. ಆದರೆ ಇವೆಲ್ಲವೂ ಕೂಡ ಇವತ್ತಿಗಷ್ಟೇ ಸೀಮಿತ ಆಗುತ್ತೆ. ಈ ಮೂಲಕವಾಗಿ ನಮ್ಮನ್ನು ಉಳಿಸಿ ಎನ್ನುವಂಥ ಹೋರಾಟವನ್ನು ಈ ಹೋಟೆಲ್ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು, ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂಥದ್ದು. ಹಾಗಾದರೆ ರಸಪಾಕ ಹೋಟೆಲ್ ಮಾಲೀಕರು ನಮ್ಮ ಜೊತೆಗಿದ್ರೆ ಅವ್ರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಮೇಡಮ್, ಇವತ್ತು ನೀವು ಹೋರಾಟ ಹೋರಾಟ ಮಾಡಿರುವಂಥದ್ದು ಉದ್ದೇಶ ಏನಾಗಿದೆ? ಇವತ್ತು ಹೋಟೆಲ್ನ ಪರಿಸ್ಥಿತಿ ಹೇಗಿದೆ ಎನ್ನುವಂಥ ನಿಟ್ಟಲ್ಲಿ ಒಂದು ಬೇಡಿಕೆ ಇರುವಂಥದ್ದು ಏನಿದೆ ಮೇಡಮ್? ಈಗ ಕಳೆದ 3-4 ದಿನಗಳಿಂದ ನಮಗೆ ಸಿಲಿಂಡರ್ ಸಪ್ಲೈ ಬರ್ತಾ ಇಲ್ಲ. ಈಗ ನಾವು ಬೇರೆ ಬೇರೆ ಡೀಲರ್ಸ್ಗಳ ಹತ್ರ ಮಾತಾಡಿಕೊಂಡು ನಿನ್ನೆ 1 ಸಿಲಿಂಡರ್ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವತ್ತಿನವರೆಗೆ ಅದು ನಮಗೆ ಸಾಕಾಗಿದೆ. ನಾಳೆಯಿಂದ ನಮಗೆ ಸಿಲಿಂಡರ್ ಪೂರೈಕೆ ಆಗಿಲ್ಲ ಅಂದರೆ ಹೋಟೆಲನ್ನು ಮುಚ್ಚುವಂಥ ಪರಿಸ್ಥಿತಿ ಇದೆ. ಇದನ್ನು ಕೇವಲ ನನಗೊಬ್ಬಳಿಗೆ ಆದಂಥ ಒಂದು ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕದಲ್ಲಿನ ಎಲ್ಲ ಹೋಟೆಲ್ ಉದ್ಯಮಿದಾರರು ಇದನ್ನು ಇವಾಗ ಅನುಭವಿಸ್ತಾ ಇದ್ದಾರೆ. ಮೇಡಮ್, ಪ್ರತಿನಿತ್ಯ ಎಷ್ಟು ಸಿಲಿಂಡರ್ಗಳನ್ನು ಬಳಕೆ ಮಾಡ್ಕೊಳ್ತಿದ್ರಿ ಅಂತ? ಪ್ರತಿದಿನ ನಮಗೆ 4ರಿಂದ 5 ಸಿಲಿಂಡರ್ ಬಳಕೆ ಆಗ್ತಿತ್ತು. ಈಗ ವ್ಯತ್ಯಾಸ ಆಗಿರೋದ್ರಿಂದ ನಾನು ನಿಮ್ಗೆ 2 ಕೊಡ್ತೀನಿ 3 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಂತೂ ನನ್ನ ಹತ್ರ ಇವಾಗ ಸ್ಟಾಕಲ್ಲೇ ಇಲ್ಲ. ಇವಾಗ 3 ದಿನ ಆಯ್ತು. ಇವಾಗ ಈಗ ಏನು ನೀವು ಸಿಲಿಂಡರ್ ಖಾಲಿ ಸಿಲಿಂಡರ್ ನೋಡ್ತಾ ಇದ್ದೀರಾ, ಅದು ನಮ್ಮಲ್ಲಿ ಸ್ಟಾಕಲ್ಲಿರೋ ಸಿಲಿಂಡರ್ನ ಬಳಸಿಕೊಂಡು ನಾವು ಅಲ್ಲಿ ಇಟ್ಟಿರುವಂಥದ್ದು. ಸರ್ಕಾರಗಳಿಗೆ ಒಂದು ಬೇಡಿಕೆ ಇಟ್ಟಿದ್ರೆ ನಮ್ಮನ್ನು ಉಳಿಸಿ ಅನ್ನುವಂಥದ್ದು ಯಾಕೆ ಮೇಡಮ್ ಅಂತ? ಈಗ ನೋಡಿ, ಖಾಲಿ ನಾವು ಹೋಟೆಲ್ ಓನರ್ಗಳಷ್ಟೇ ಅಲ್ಲ, ಇದರಲ್ಲಿ ಸುಮಾರು ಗ್ರಾಹಕರು, ಕಾರ್ಮಿಕರು ಮತ್ತು ಎಲ್ಲರಿಗೂ ತೊಂದರೆ ಆಗುತ್ತೆ. ಪ್ರಮುಖವಾಗಿ ನಮ್ಮನ್ನು ನಂಬಿಕೊಂಡಿರುವಂಥ ಕಾರ್ಮಿಕ ವರ್ಗ ಇದೆ, ಅವರ ಕುಟುಂಬಗಳು ಬೀದಿಗೆ ಬರ್ತವೆ. ಹಾಗಾಗಿ ನೀವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಇದಕ್ಕೊಂದು ನೀವು ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಒಂದು ವೇಳೆ ಯಾರಾದರೂ ಬ್ಲಾಕಲ್ಲಿ ಕೊಡುವಂಥದ್ದೇ ಆದರೆ ಎಷ್ಟು ಕೇಳ್ತಿದ್ದಾರೆ ಮೇಡಮ್? ಈಗ ನಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಏನಿಲ್ಲ ಅಂತಂದರೆ ಇದು ಕೃತಕ ಅಭಾವನ ಇಲ್ಲ ನಿಜವಾಗಿಯೂ ಇದು ನಾವು ಅನುಭವಿಸ್ತಾ ಇರುವಂಥ ಪರಿಸ್ಥಿತಿ ನಿಜಾನ ಅಂತ ಗೊತ್ತಾಗ್ತಿಲ್ಲ. ಈಗ ಕಾಳಸಂತೆಯಲ್ಲಿ ಕೆಲವರು ಮಾರಾಟ ಈಗ ನಮಗೆ 1670 ರೂಪಾಯಿ ಇತ್ತು, ಈಗ ಡಿಸ್ಕೌಂಟ್ ಎಲ್ಲ ಸೇರಿಕೊಂಡು. ಈಗ ಆಮೇಲೆ ಅದು 1890 ಆಯಿತು, ಆಮೇಲೆ 2100 ಆಯಿತು, 2400 ಆಯಿತು. ನಿನ್ನೆ ಒಬ್ಬರು ಮೆಸೇಜ್ ಡೀಲರ್ಗಳಿಂದ 3400 ರೂಪಾಯಿ ಆಗಿದೆ ಅಂತ. ಸುಮಾರು 1/2ರಷ್ಟು ದುಪ್ಪಟ್ಟಾದ ಬೆಲೆಯನ್ನು ನಾವು ಕೊಡುವಂಥ ಪರಿಸ್ಥಿತಿ ಇದೆ. ಈಗ ಕೆಲವೊಂದು ಹೋಟೆಲ್ ಉದ್ದಿಮೆದಾರರು ಕೊಡುವಂಥ ಪರಿಸ್ಥಿತಿ ಇದ್ದರೂ ಸಹ ಸುಮಾರು ಈ ಮಧ್ಯಮ ವರ್ಗದಲ್ಲಿ ಈಗ ಸಣ್ಣ ಪುಟ್ಟ ಹೋಟ್ಲ್ಗಳು ನಡೆಸುವವರು ಇದನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಮುಚ್ಚಲೇಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ತಮ್ಮಲ್ಲಿ ಕಳಕಳಿ ಮೀಡಿಯಾ ಮೂಲಕ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ, ಇದೊಂದು ಸಮಸ್ಯೆನ ದಯವಿಟ್ಟು ಅತಿ ಶೀಘ್ರದಲ್ಲಿ ಇದಕ್ಕೊಂದು ನೀವು ಪರಿಹಾರವನ್ನು ಕೊಡಲೇಬೇಕು. ಅಲ್ಲ ಮೇಡಮ್, ಈಗ ಇವತ್ತಿನ ಸದ್ಯಕ್ಕೆ ಪರಿಸ್ಥಿತಿಗೆ ಇವತ್ತಿಗಷ್ಟೇ ಸೀಮಿತ ಆಗಿದೆ, ನಾಳೆಯಿಂದ ನಿಮ್ಮಲ್ಲಿ ಸಿಲಿಂಡರ್ ಇಲ್ವಾ ಅಂತ? ನಾಳೆಯಿಂದ ಸಿಲಿಂಡರ್ ಇಲ್ಲ ಸರ್, ಇವತ್ತೇ ಪೂರೈಕೆ ಆಗಿಲ್ಲ ನಮಗೆ. ಇವತ್ತೇನು ನಂತರ ಉಳಿದಿತ್ತು ಅದನ್ನು ನಾನು ಇವಾಗ ನಡೆಸ್ತಾ ಇದ್ದೀನಿ. ಹೋಟೆಲ್ ಟೋಟಲ್ ಎಷ್ಟು ಸಿಬ್ಬಂದಿಗಳಿದ್ದಾರೆ ಮೇಡಮ್? ಒಂದು ವೇಳೆ
ನಾಳೆಯಿಂದ ಕೆಲಸ ಇಲ್ಲ ಅಂತಂದ್ರೆ ಅವ್ರ ಕೆಲಸಕ್ಕೆ ಇಟ್ಕೊಳ್ತೀರಾ ಅಥವಾ ಬನ್ನಿ ರಿಟರ್ನ್ ಅನ್ನುವಂಥದ್ದು ಏನಾದರೂ ಆಗತ್ತಾ ಹೇಗೆ? ಇಲ್ಲ, ಈಗ ಇರೋ ಸಿಬ್ಬಂದಿಗಳನ್ನ ನಾವು ಕಳ್ಸೋಕ್ಕೂ ಆಗಲ್ಲ. ನಾವು ಅವರಿಗೆ ಊಟ ವಸತಿ ಎಲ್ಲ ಇಲ್ಲೇ ಕೊಟ್ಟಿರುವಂಥದ್ದು. ಹಾಗಾಗಿ ಅವರುಗಳಿಗೆ ನಾವು ತೊಂದರೆ ಕೊಡೋಕ್ಕಾಗಲ್ಲ. ಇದನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಈ ಪರಿಸ್ಥಿತಿನ ಸಂಭಾಳಿಸಬೇಕೇ ಹೊರತು ನಾವು ಯಾರಿಗೂ ನಾವು ಕಾರ್ಮಿಕ ವರ್ಗದವರಿಗೆ ತೊಂದರೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಸಿಬ್ಬಂದಿಗಳು ಇಲ್ಲ ಅಂತಂದ್ರೆ ಅದರದ್ದೇ ಆದ ಒಂದು ಭಟ್ರು ಇರ್ತಾರೆ, ಅದರದ್ದೇ ಆದ ಒಂದು ಕೈ ರುಚಿ ಇರುತ್ತೆ. ಒಂದು ವೇಳೆ ಇವತ್ತು ಹೋಗಿ ನಾನು ನಾಳೆ ಬರಲ್ಲ ಅಂತಂದ್ರೆ ಅದು ನಿಮಗೆ ಭಾರಿ ಪೆಟ್ಟಾಗುವಂಥ ಕೆಲಸ ಆಗತ್ತೆ ಅನ್ನುವಂಥದ್ದು. ಮೊದಲೇ ನಾವು ಇಲ್ಲಿ ಒಂದು ಲೇಬರ್ ಸಮಸ್ಯೆಯನ್ನು ಈ ಒಂದು ಇಂಡಸ್ಟ್ರಿಯಲ್ಲಿ ಅನುಭವಿಸ್ತಾನೆ ಬರ್ತಾ ಇದ್ದೀವಿ. ಹೀಗಾಗಿ ನಮಗೆ ಇವಾಗ ನಮ್ಮ ರಾಜ್ಯದಲ್ಲೇ ಅಲ್ಲದೆ ನಾವು ಬೇರೆ ರಾಜ್ಯದವರ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಆಲ್ರೆಡಿ ಇದೆ. ಹಾಗಾಗಿ ನಾವು ಈಗ ಯಾವುದೇ ಕಾರಣಕ್ಕೂ ಸಿಬ್ಬಂದಿಗಳನ್ನು ಕಳ್ಸೋಕ್ಕಂತೂ ಸಾಧ್ಯವೇ ಇಲ್ಲ. ಒಂದು ವೇಳೆ 2-3 ದಿನ ಗ್ಯಾಸ್ ಇಲ್ಲ ಸಪ್ಲೈ ಆಗಲಿಲ್ಲ, ಒಂದು ವೇಳೆ 1 ವಾರ ಸಪ್ಲೈ ಆಗಲಿ ಅಂತಂದ್ರೆ ಎಲ್ಲವೂ ಕೂಡ ನಿಮ್ಮ ಕೈನಿಂದ ಕೊಡಬೇಕಾದಂಥ ಅಗತ್ಯ ಇದೆ. ಹೌದು, ನಮಗೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ. ಅವರು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಡ್ತಾರೆ ಅಂತ. ಹಾಗಾಗಿ ನಾನು ನಮ್ಮ ಎಲ್ಲ ಉದ್ದಿಮೆದಾರರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಇದೊಂದು ಪರಿಹಾರ ನಮ್ಗೆ ಕೊಡಿ. ಓಕೆ, ಕೊನೆ ಪ್ರಶ್ನೆ ಮೇಡಮ್, ಇವತ್ತು ಸಿಲಿಂಡರ್ಗಳನ್ನು ಖಾಲಿ ಸಿಲಿಂಡರ್ಗಳನ್ನ ಇಟ್ಟು ಪ್ರತಿಭಟನೆ ಮಾಡಿದ್ರ, ಒಂದು ವೇಳೆ ಇದೇ ಮುಂದುವರೆದ ಭಾಗವಾದ್ರೆ ನೆಕ್ಸ್ಟ್ ಒಂದು ಸ್ಟೆಪ್ ಏನಿಲ್ಲ ಸರ್, ನಾವು ಇದನ್ನು ಮುಚ್ಚಲೇಬೇಕಾದ ಪರಿಸ್ಥಿತಿ, ಮುಚ್ಚಬೇಕಾಗತ್ತೆ. ಆಲ್ರೆಡಿ ಇವತ್ತು ನನಗೆ ಗೊತ್ತಿರುವಂಗೆ ಬ್ಯಾಂಗ್ಳೂರಿನಲ್ಲಿ ಈಗ ನಮ್ಮ ಮೆಜೆಸ್ಟಿಕ್ ಏರಿಯಾದಲ್ಲಿ ಸುಮಾರು 20-30% ಹೋಟೆಲ್ನ ಮುಚ್ಚಿದ್ದಾರೆ. ಏನಕ್ಕಂದ್ರೆ LP ಸಿಲಿಂಡರ್ ಸಿಗ್ತಾ ಇಲ್ಲ. ಸದ್ಯಕ್ಕೆ ಈ ಒಂದು ಹೋಟೆಲ್ ಮಾಲೀಕರ ಒಂದೇ ಮಾತಾಗಿರುವಂಥದ್ದು, ಇವತ್ತಿನ ಪರಿಸ್ಥಿತಿಗೆ 1-2 ಸಿಲಿಂಡರ್ಗಳಿದ್ದಾವೆ, ಬಂದಂಥ ಗ್ರಾಹಕರಿಗೆ ಉಣಬಡಿಸುವಂಥ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಸಿಲಿಂಡರ್ಗಳ ಒಂದು ಕೊರತೆ ಎನ್ನುವಂಥದ್ದು ಏನು ಮುಂದುವರೆದ ಭಾಗವಾಗಾದರೆ ಸಿಬ್ಬಂದಿಗಳ ಕೊರತೆ ಕೂಡ ಶುರುವಾಗುತ್ತೆ. ಲಾಸ್ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ನಮ್ಮ ಹೊಡೆತ ಬೀಳುತ್ತೆ. ಜೊತೆಗೆ ಹೋಟೆಲ್ ಮುಚ್ಚಿದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ನಮಗೂ ಕೂಡ ಆಗುತ್ತೆ. ಈ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮದೊಂದು ಬೇಡಿಕೆ, ಬಗೆಹರಿಸುವಂಥ ಕೆಲಸ ಮಾಡಿ ಸಿಲಿಂಡರ್ಗಳನ್ನು ಅಂಗಡಿಗಳಿಗಾಗ್ಬೋದು, ಹೋಟೆಲ್ಗಳಿಗಾಗ್ಬೋದು, ಎಲ್ಲೆಲ್ಲಿ ಸಪ್ಲೈ ಆಗುತ್ತಲ್ಲ ಅವೆಲ್ಲವೂ ಕೂಡ ತಲುಪಿಸುವಂಥ ಕೆಲಸ ಮಾಡಿ ಅನ್ನುವಂಥ ಮನವಿಯನ್ನು ಹೋಟೆಲ್ ಮಾಲೀಕರು ಒಟ್ಟಾರೆಯಾಗಿ ಮಾಡ್ತಿರುವಂಥದ್ದು. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಈಗಾಗಲೇ ಗ್ಯಾಸ್ ಸಮಸ್ಯೆ ಎದುರಾಗಿರುವಂಥದ್ದು. CNG ಅಂದರೆ ವಾಹನಗಳು ಕೂಡ ಪ್ರತಿದಿನ ಕೂಡ ಓಡಾಟ ಮಾಡಬೇಕಾದ್ರೆ CNG ತುಂಬಿಸ್ತಾರೆ, ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು. ಸದ್ಯ ನಾನೀಗ CNG ಬಂಕಲ್ಲಿದ್ದೀನಿ. ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಮಧ್ಯ ಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಪೂರೈಕೆಗೆ ಅಡಚಣೆಯಾಗಿದೆ. ಭಾರತದಲ್ಲಿ CNG ಮತ್ತು LPG ದರಗಳು ತೀವ್ರ ಏರಿಕೆ ಆಗುತ್ತೆ. ಪೂರೈಕೆಯ ಕೊರತೆಯಿಂದಾಗಿ CNG ಪಂಪ್ಗಳಲ್ಲಿ ದೀರ್ಘ ಸರತಿ ಸಾಲುಗಳು ಕಂಡು ಬರುತ್ತಿದ್ದು ವಾಹನ ಸವಾರರಿಗೆ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಹೊರೆಯಾಗಿದೆ. ಯಾಕಂದರೆ ಸಿಲಿಕಾನ್ ಸಿಟಿ ಆಗಿರ್ಬೋದು, ಪ್ರತಿ ಜಿಲ್ಲೆಗಳಲ್ಲಿ CNG ತುಂಬಿಸ್ಕೊಂಡು ವಾಹನಗಳನ್ನು ಕೂಡ ಓಡಾಟ ಮಾಡ್ತಾರೆ. ಸದ್ಯ ಈಗಾಗಲೇ ಹೋಟೆಲ್ಗಳ ಉದ್ಯಮಗಳ ಮೇಲೆ ಬಹಳಷ್ಟು ಎಫೆಕ್ಟ್ ಉಂಟಾಗಿದೆ. ಯಾಕಂದರೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಸದ್ಯ CNGಯಲ್ಲಿ ಕೂಡ ಬಹುತೇಕವಾಗಿ ತೊಂದರೆ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಬಹುತೇಕವಾಗಿ ಯುದ್ಧದ ಪರಿಸ್ಥಿತಿ ದೀರ್ಘಕಾಲ ಮುಂದುವರಿದರೆ CNG ಮತ್ತು LPG ದರಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಆಟೋ ಚಾಲಕರಾಗಿರ್ಬೋದು CNGನ ತುಂಬಿಸ್ಕೊಂಡು ತದನಂತರ ನಮ್ಮಂತಹ ಗ್ರಾಹಕರನ್ನು ಕರೆದೊಯ್ಯುವಂತಹ ಕೆಲಸ ಮಾಡ್ತಾರೆ. ಸೊ ಈಗ ಬಹುತೇಕ ಹೋಟೆಲ್ ಉದ್ಯಮಗಳನ್ನು ಮುಚ್ಚೋದಕ್ಕೆ ನೋಡ್ತಾ ಇದ್ದಾರೆ. ಸದ್ಯ ಸರ್ CNGಲಿ ಕೂಡ ಏರಿಕೆ ಆಗುವ ಸಾಧ್ಯತೆ ಇರುತ್ತೆ ಯುದ್ಧದ ಎಫೆಕ್ಟಿಂದ. ಹೇಗೆ ನಿಮ್ಗೆ ಏನಾದರೂ ಬಿಸಿ ತಟ್ಟಿದ್ಯಾ? ಇವತ್ತು ನೆನ್ನೆಯಿಂದ ಖಾಲಿ ಇದೆ, ಇನ್ನೂ ಗೊತ್ತಿಲ್ಲಮ್ಮ. ನೆನ್ನೆ ಹೇಳಿದ್ದಾರೆ ಆ ಥರ ಅಂತ, ಇವತ್ತು ನೋಡ್ಬೇಕು. ಹೌದಾ, ನಿನ್ನೆ ಏನು ಹೇಳಿದ್ದಾರೆ? ಅದೇ ಜಾಸ್ತಿ ಆಗ್ತಿದ್ದು ಹೇಳಿದ್ದಾರೆ ಗ್ಯಾಸು. ಎಷ್ಟಿದೆ ಸರ್ ಈಗ? ಈಗ 85 ಏನೋ ಇರ್ಬೇಕಮ್ಮ ನಮ್ಗೆ. ಈಗಾಗಲೇ ಆಟೋ ಚಾಲಕರಿಗೆ ಕೂಡ CNG ಯಾರು ಮಾಡ್ತಾ ಇದ್ದಾರೆ, ಸೊ ಆ ಮಾಲೀಕರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಅಲ್ಲಿ ಈಗ ಶೇಖರಣೆ ಮಾಡಿ ಇಟ್ಕೊಂಡಿರುವಂಥದ್ದು. ಸದ್ಯ ಬಹಳಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾದರೆ CNG ಗ್ಯಾಸ್ನ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇರುವಂಥದ್ದು. ಸದ್ಯ CNG ಸ್ಟೇಷನ್ಗೆ ಆಗಮಿಸುವವರು ಬಹುತೇಕ ಕಾರ್ ಆಗಿರ್ಬೋದು, ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪ್ರತಿದಿನ 10,000ಕ್ಕೂ ಹೆಚ್ಚು ಗಾಡಿಗಳು ಕೂಡ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಒಂದು ವೇಳೆ CNGಯಲ್ಲಿ ಕೂಡ ಒಂದು ವೇಳೆ ಏರುಪೇರು ಉಂಟಾದರೆ ಬಹುತೇಕವಾದಂತಹ ತೊಂದರೆ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಕೂಡ ಬಿಕ್ಕಟ್ಟಿಗೆ ಎದುರಾಗುವ ಸಾಧ್ಯತೆ ಇರುತ್ತೆ. ಸರ್, ಹೇಗಿದೆ ಪೂರೈಕೆ? ನಿಮಗೆ ಬರ್ತಾ ಇದೆಯಾ? ಹೇಗೆ ಸರ್? ಬರ್ತಿದೆ, ನಾರ್ಮಲ್ ಆಗಿದೆ ಮೇಡಮ್, ಎಲ್ಲ ಬರ್ತಾನೆ, ಏನು ತೊಂದರೆ ಏನಿಲ್ಲ. ಅಂದ್ರೆ ಇವ್ರು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಿಲ್ಲ ಅಂತ. ಬಟ್ ಆಟೋ ಚಾಲಕರಾಗಿರ್ಬೋದು, ಕಾರ್ನ ಚಾಲಕರು ಈಗಾಗಲೇ ಹೇಳುವ ಪ್ರಕಾರ ಅಂದ್ರೆ ಅವ್ರಿಗೆ ಮಾಹಿತಿ ಇದೆ. ಯಾಕಂದ್ರೆ ಹೋಟೆಲ್ ಉದ್ಯಮಕ್ಕೆ ಕೂಡ ಇದು ಎಲ್ಲೋ ಒಂದು ಕಡೆ ಹೊಡೆತ ಬಿದ್ದಿರುವಂಥದ್ದು. ಸೊ ಒಂದು ವೇಳೆ ಪೂರೈಕೆಯಲ್ಲಿ ಸ್ಥಗಿತ ಆದರೆ ಮತ್ತಷ್ಟು ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ನೀವು ದೃಶ್ಯದಲ್ಲಿ ಕೂಡ ನೋಡ್ಬೋದು, ಪ್ರತಿ ವಾಹನಗಳಿಗೆ ಕೂಡ CNGಯನ್ನು ತುಂಬಿಸ್ಕೊಂಡು ತದನಂತರ ಆ ಗಾಡಿನ ಓಡಿಸ್ಬೇಕಾಗುತ್ತೆ. ಸದ್ಯ ಈಗಾಗಲೇ ಈ ಯುದ್ಧದ ಪರಿಣಾಮ ಅನಿಲ ಪೂರೈಕೆ ನಿಲ್ಲದಂತೆ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ಳೋದಕ್ಕೆ ಕೂಡ
ಮುಂದಾಗಿರುವಂಥದ್ದು. ಸೊ ಹೋಟೆಲ್ಗಳಲ್ಲಿ ಈಗಾಗಲೇ ತೊಂದರೆಗಳು ಎದುರಿಸ್ತಾ ಇದ್ದಾರೆ. ಸೊ ಒಂದು ವೇಳೆ CNGಯಲ್ಲಿ ಕೂಡ ಯಾವುದಾದ್ರೂ ಏರುಪೇರು ಉಂಟಾದರೆ ಮತ್ತಷ್ಟು ವಾಹನ ಸವಾರರಿಗೆ ಕೂಡ ಬಿಕ್ಕಟ್ಟು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪ್ರತಿ ಸರತಿ ಸಾಲಿನಲ್ಲಿ ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು, ಸೊ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ CNGಯನ್ನು ತುಂಬಿಸ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿವರೆಗೆ ಆ ರೀತಿಯಾದ ಅಂದರೆ CNG ಕೊರತೆಯಾಗಿದೆ ಅನ್ನೋ ಮಾಹಿತಿ ಇಲ್ಲ, ಆದರೆ ದರ ಏರಿಕೆ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ರವಾನೆ ಮಾಡಿರುವಂಥದ್ದು. ಸರ್, ನಿಮ್ಗೇನಾದರೂ CNGಯಲ್ಲಿ ಶಾರ್ಟೇಜ್ ಇದೆ, ದರ ಏರಿಕೆ ಆಗುತ್ತೆ ಆ ರೀತಿ ಆದರೆ ಹೇಳಿದ್ದಾರೆ? ಯಾಕಂದರೆ ಹೋಟೆಲ್ ಉದ್ಯಮಕ್ಕೆ ಈಗಾಗಲೇ ಹೊಡೆತ ಬಿದ್ದಿದೆ ಸರ್. ಇಲ್ಲ, ಅದು ಅದೇ ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ತುಂಬ ಡಿಮ್ಯಾಂಡ್ ಐತೆ, ಇಲ್ಲಿಂದ ಅಲ್ಲಿ ಗಂಟ ನಿಂತ್ಕೊಂಡಿದ್ದಾರೆ. CNG ಹಂಗೆ ಆಗ್ಬಿಟ್ಟಿದೆ, LPG ತುಂಬ ಕಷ್ಟ ಆಗ್ಬಿಟ್ಟೈತೆ. ಇನ್ನು ಮನೆ ಗ್ಯಾಸು ಅಂತಾರೆ, ಇನ್ನು ಮನೆ ಮುಂದೆ ತೊಗೊಂಡೋಗಿ ನಿಲ್ಲಿಸ್ಬೇಕು ಅಷ್ಟೇ ಆಟೋನ, ಇನ್ನು ಓಡಿಸ್ಬೇಕಂದ್ರೆ ಆಗಲ್ಲ. ಅಂದರೆ ನೀವು ಡೈಲಿ ಇಲ್ಲಿ ಬರ್ತೀರಾ, ಡಿಮ್ಯಾಂಡ್ ಜಾಸ್ತಿ ಆಗಿದೆ ಸರ್, ಹೇಗೆ ಅಂದರೆ? ಇವತ್ತು ತುಂಬ ಡಿಮ್ಯಾಂಡ್ ಆಗಿದೆ. ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ನಿಂತ್ಕೊಂಡೈತೆ ಆಟೋಗಳು, ತುಂಬ ಐತೆ. ಅದು ಇನ್ನು ಮುಂದಕ್ಕೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎಲ್ಲ ಬಂದು ಇವಾಗಲೇ ಹಾಕೋರೆಲ್ಲ ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ತವ್ರೆ. ಫುಲ್ ಟ್ಯಾಂಕ್ ಮಾಡ್ತೀವಿ ಮೇಡಮ್, ಫುಲ್ ಟ್ಯಾಂಕ್ ಮಾಡ್ಬಿಡ್ತೀವಿ. ಫುಲ್ ಟ್ಯಾಂಕು ಎಷ್ಟು ಲೀಟ್ರ್ ಹಿಡಿತಾನ? ಫುಲ್ ಟ್ಯಾಂಕ್ 450 ರೂಪಾಯಿ ಫುಲ್ ಟ್ಯಾಂಕ್. ಇವರು ಹೇಳೋ ಪ್ರಕಾರ ಸದ್ಯ ಆಟೋ ಚಾಲಕರಲ್ಲಿ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಯಾಕಂದರೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ಆಟೋ ಚಾಲಕರು ಕೂಡ ನಿಂತಿರುವಂಥದ್ದು. ಈಗಾದರೆ ಚಾಲಕರು ಕೂಡ ಹೇಳ್ತಾ ಇದ್ರು, ಯಾಕಂದರೆ ಯಾವಾಗ ಸ್ಟಾಪ್ ಆಗುತ್ತೆ ಅನ್ನೋ ವಿಚಾರ ಗೊತ್ತಿಲ್ಲ. ಸೊ ಈ ಕಾರಣಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತುಕೊಂಡು ನಾವು ಈಗಾಗಲೇ ಇಲ್ಲಿ ಬಂದು ಒಂದು ತುಂಬಿಸ್ತಾ ಇದ್ದೀವಿ. ಯಾಕಂದರೆ ಒಂದು ವೇಳೆ CNG ಗ್ಯಾಸ್ ಕೂಡ ಕಡಿಮೆ ಆದರೆ ಅಥವಾ ಪೂರೈಕೆಯಲ್ಲಿ ವ್ಯತ್ಯಯ ಆದರೆ ತಮ್ಮ ಆಟೋಗಳನ್ನು ಕೂಡ ಮನೆ ಬದಿಗಳಲ್ಲಿ ನಿಲ್ಲಿಸಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಸೊ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಈಗಾಗಲೇ ಸರತಿ ಸಾಲಿನಲ್ಲಿ CNG ತುಂಬಿಸ್ಕೊಳ್ಳುವಂತಹ ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಈಗಾಗಲೇ LPG ಅಂದರೆ ಇಲ್ಲಿ ತುಂಬಿಸುವಂತಹ ಪೆಟ್ರೋಲ್ ಬಂಕ್ ಬಳಿ ಬರ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಇವರಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಯಾವಾಗ ಎಲ್ಲಿ LPG ಆಗಿರ್ಬೋದು, CNGಯಲ್ಲಿ ಸಮಸ್ಯೆ, ಯಾಕಂದರೆ ಈಗಾಗಲೇ LPGಯಲ್ಲಿ ಸಮಸ್ಯೆ ಉದ್ಭವ ಆಗಿದೆ, CNGಯಲ್ಲಿ ಕೂಡ ಸಮಸ್ಯೆಗಳು ಹೆಚ್ಚಾಗಿ ಉದ್ಭವ ಆದರೆ ಮುಂಬರುವಂತಹ ದಿನಗಳಲ್ಲಿ ತಮ್ಮ ಗಾಡಿಗಳನ್ನು ಯಾವ ರೀತಿ ಮಾಡಿಸುವಂಥದ್ದು. ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ಹೊಡೆತ ಬಿದ್ದರೆ ಇವರಿಗೆ ಕೂಡ ಒಂದು ತುತ್ತಿನ ಅನ್ನಕ್ಕೆ ಕೂಡ ತೊಂದರೆ ಆಗುತ್ತೆ. ಯಾಕಂದರೆ ಪ್ರತಿದಿನ ಕೂಡ ಗಾಡಿಯನ್ನು ಓಡಿಸ್ಬೇಕಾದ್ರೆ CNG ತುಂಬಿಸ್ಕೊಂಡು ತದನಂತರ ಓಡಿಸ್ಬೇಕಾಗುತ್ತೆ. ಸೊ ಸದ್ಯ ಜಾಸ್ತಿ ಡಿಮ್ಯಾಂಡ್ ಇದೆ, ದರ ಕೂಡ ಜಾಸ್ತಿ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಇಲ್ಲಿರುವಂತಹ ಆಟೋ ಚಾಲಕರಾಗಿರ್ಬೋದು, ಹಾಗೆಯೇ ಗ್ರಾಹಕರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.